ಎಲ್ಲರಿಗೆ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಇಲ್ಲಿ ನಾನು ಒಂದು 3 ಗಂಟೆಗಳ ಕಾಲ ಹೆಸರು ಬೇಳೆಯನ್ನು ನೆನೆಸ್ಕೊಂಡಿದ್ದೀನಿ ರೀ. ಇವತ್ತು ನೋಡ್ರಿ ನಾನು ಒಂದು ಹೆಸರು ಬೇಳೆಯಲ್ಲಿ ಪಕೋಡ ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತು ಇದು ಒಂದು ಟೇಸ್ಟ್ ಆದಂಥ ಒಂದು ಪಕೋಡ. ಯಾಕಂದರೆ ಮಳೆಗಾಲ ಆಯಿತು, ಯಾವಾಗಲೇ ಆಯಿತು, ನಮಗೆ ಮನೆಯಲ್ಲಿ ಸಾಯಂಕಾಲ ಒಂದು ಸ್ನ್ಯಾಕ್ಸ್ ಏನರ ಬೇಕಾಗುತ್ತೆ ನೋಡ್ರಿ. ಹಾಗಾಗಿ ನಾನು ಹೆಸರು ಬೇಳೆ ಇದು ಆರೋಗ್ಯಕ್ಕೆ ಒಳ್ಳೆಯದು ಅಂಥೇಳಿ ನಾನಿಲ್ಲಿ ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ. ನಮ್ಮ ಚಾನಲ್ ಯಾರನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮಗೆ ಧನ್ಯವಾದಗಳು. ಮತ್ತು ನಮ್ಮ ಚಾನಲನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೋಡುವವರಿಗೆಲ್ಲರಿಗೂ ನನ್ನ ಧನ್ಯವಾದಗಳು. ಈಗ ನಾನು ಇದನ್ನು ಹೆಸರು ಬೇಳೆ ನೆನೆಸಿದ್ದು ನೋಡ್ರಿ, ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕಾಗತ್ತೆ ರೀ. ತುಂಬ ನೀರು ಇಡಬಾರ್ದು, ನೀರೆಲ್ಲ ತೆಗೆದು ನೀರು ಸ್ವಲ್ಪನೇ ಹಾಕಬೇಕ್ರಿ. ಹಾಕಿ ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಇವಾಗ ನಂದು ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ ರೀ. ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀನಿ, ಯಾಕಂದರೆ ಅದು ಪೂರ್ತಿನೂ ಡ್ರೈ ಆದ್ರೂ ಸ್ವಲ್ಪನೇ ನಮಗೆ ಬೈಂಡಿಂಗು ಚೆನ್ನಾಗಿ ಬೇಕು ನೋಡ್ರಿ. ಹಾಗಾಗಿ ನಾನು ಇಲ್ಲಿ ಇದು ನೀರನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಂದೆರಡು ಹೆಸರು ಬೆಳ್ಳುಳ್ಳಿ ಹಾಕೋತಾ ಇದ್ದೇನೆ. ಮತ್ತು ಇದಕ್ಕೆ ನೋಡ್ರಿ ಒಂದು ಹಸಿಮೆಣಸಿನ್ಕಾಯಿನ ಹಾಕೋತಾ ಇದ್ದೇನೆ. ಸ್ವಲ್ಪನೇ ರುಚಿಗೆ ಸ್ವಲ್ಪನೇ ಮತ್ತೆ ಮೇಲೆ ಹಾಕೋತೀನಿ ನಾನು. ಇಲ್ಲಿ ಸ್ವಲ್ಪನೇ ನಾನು ಉಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ, ನೋಡಿಬಿಟ್ಟು ಹಾಕೊಂಡ್ರೆ ಆಗುತ್ತೆ ರೀ. ಇವಾಗ ನಮಗೆ ಇಷ್ಟೇ ಸಾಕು. ಇದನ್ನು ನಾನಿವಾಗ ತರಿಯಾಗಿ ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಮಿಕ್ಸಿ ಮಾಡ್ಕೊಂಡು ತಂದಾಗಿದೆ. ನಮ್ಮದು ಸ್ವಲ್ಪ ತರಿ ಆಗಿದೆ. ಇಲ್ಲಿ ನೋಡ್ಬೋದು ನೀವು, ಈ ಥರನೇ ತರಿಯಾಗಿಯೇ ಇರಬೇಕು ರೀ. ಪೂರ್ತಿನೂ ನಮಗೆ ಬೇಳೆ ಥರ ಇದ್ರೂ ಸರಿಗೆ ಅನಿಸೋದಿಲ್ಲ. ಇದನ್ನು ಇಷ್ಟೇ ಮಾಡ್ಕೊಂಡ್ರೆ ಸಾಕು. ನಾನು ಇಲ್ಲಿ ಒಂದು ಬೌಲನ್ನು ಇಟ್ಕೊಂಡಿದ್ದೀನಿ ರೀ. ಈ ಬೌಲಿಗೆ ನಾನು ಮಾಡಿರೋಂಥ ಮಿಶ್ರಣವನ್ನು ಹಾಕೋತಾ ಇದ್ದೇನೆ. ಈಗ ನಮ್ಮದು ಬ್ಯಾಟರನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ ರೀ. ಇದಕ್ಕೆ ನೋಡಿರಿ, ನಾನು ಇವಾಗ ಇನ್ನೊಂದು ಸ್ವಲ್ಪ ಸಾಮಾನುಗಳು ಹಾಕೋಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ಸಾಮಗ್ರಿಗಳನ್ನು ಹಾಕ್ಕೋಬೇಕಾಗತ್ತೆ ರೀ. ಒಂದು ಸ್ವಲ್ಪನೇ ಒಂದು 4 ಪೀಸ್ನಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ರೀ. ಸ್ವಲ್ಪನೇ ಸಬ್ಬಸಿಗೆ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಚಿಟಿಕೆ ಅರಿಶಿನವನ್ನು ಸೇರಿಸೋಣ ರೀ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಮತ್ತು ಸ್ವಲ್ಪನೇ ನೋಡಿರಿ ಸಣ್ಣಕ್ಕೆ ಹೆಚ್ಚಿಟ್ಟಂತಹ ಈರುಳ್ಳಿಯನ್ನು ಸಹ ನಾನು ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ರೀ. ನಮ್ಮದು ಬೈಂಡಿಂಗ್ ನೋಡಿಬಿಟ್ಟು ಕಲಿಸ್ಬೇಕಾಗತ್ತೆ ರೀ. ಇವಾಗ ನಾವಿಲ್ಲಿ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ರೀ. ತುಂಬ ಈಸಿಯಾಗಿ ಮತ್ತು ಬೇಗ ಆಗುವಂಥದ್ದು. ಮತ್ತು ಇದು ಹೆಸರು ಬೇಳೆ ನಮಗೆ ಆರೋಗ್ಯಕ್ಕೆ ಒಳ್ಳೇದು ನೋಡಿರಿ. ಹಾಗಾಗಿ ನಾನು ಹೆಸರು ಬೇಳೆಯನ್ನು ಸೆಲೆಕ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಇದರೊಳಗೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾವು ಆಯಿಲನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೇವೆ ರೀ. ಸ್ವಲ್ಪ ನಮ್ಮದು ಆಯಿಲು ಬಿಸಿ ಆಗಬೇಕಾಗುತ್ತೆ. ಈಗ ನಾವು ಇಲ್ಲಿ ಇದನ್ನೆಲ್ಲ ನಾವು ಹಾಕೊಂಡು ಇಟ್ಕೊಂಡಿದ್ದೇವೆ ನೋಡಿರಿ. ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಸಹ ಸೇರಿಸ್ತಾ ಇದ್ದೀನಿ. ಯಾಕಂತಂದರೆ ಒಳಗೆ ಹಸಿ ಇರಬಾರ್ದು. ಆಯಿಲ್ ಹಾಕಿದಾಗೆ ನಮಗೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರ್ಬೇಕು ನೋಡಿರಿ. ಹಾಗಾಗಿ ಇದಕ್ಕೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ. ಅಂದರೆ ನೋಡಿರಿ, ಇವಾಗ ನಾವು ಇದರಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಮಗೆ ಇದು ಬೈಂಡಿಂಗು ಒಂದು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತಂದರೆ ನಾನಿಲ್ಲಿ ಅಕ್ಕಿ ಹಿಟ್ಟು ಯೂಸ್ ಮಾಡಿದ್ದೀನಿ ರೀ. ನೀವು ಬೇಕಿದ್ದರೆ ಕಾರ್ನ್ಫ್ಲವರ್ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ಚಿರೋಟಿ ರವೆನೂ ಸಹ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಎಷ್ಟು ಬೇಕಾಗುತ್ತೋ ಅಷ್ಟೇ ನೋಡಿ ನಾನು ಇದು ಅಕ್ಕಿ ಹಿಟ್ಟನ್ನು ಸಹ ಇದ್ರ ಜೊತೆಗೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರೀ. ತುಂಬ ಈಸಿಯಾಗಿ ಸುಲಭವಾಗಿ ಮಾಡ್ಕೋಬೋದು ರೀ. 1-2 ಗಂಟೆ 3 ಗಂಟೆ ಹೆಸರು ಬೇಳೆ ನೆನೆಸಿದ್ರೆ ಸಾಕ್ರಿ. ಇದು ನಿಮಗೆ ಸಬ್ಬಸಿಗೆ ಸೊಪ್ಪಿನ ಪಕೋಡ ಹೆಸರು ಬೇಳೆದು ರೆಡಿ ಆಗುತ್ತೆ. ನೋಡ್ಬೋದು ಇವಾಗ ನಮ್ಮದು ಇದೆಲ್ಲ ಆಗಿದೆ. ಇವಾಗ ನೋಡ್ಬೋದು ರೀ, ನಮ್ಮದು ರೆಡಿ ಆಗಿದೆ, ಬಿಸಿ ಆಗಿದೆ. ಈಗ ನಾವು ಸ್ವಲ್ಪನೇ ನೋಡಿಬಿಟ್ಟು ನಿಮಗೆ ಸೈಜ್ ಯಾವ್ದು ನೋಡಿ ಆ ಸೈಜು ಹಾಕ್ಕೋಬೋದು ರೀ. ಸ್ವಲ್ಪ ದೊಡ್ಡ ಸೈಜ್ ಅಂದರೆ ದೊಡ್ಡ ಸೈಜ್ ಹಾಕ್ಕೊಳ್ಳಿ, ಚಿಕ್ಕ ಸೈಜ್ ಅಂದರೆ ಚಿಕ್ಕದು ಹಾಕ್ಕೋಬೋದು. ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಮತ್ತು ಸೊಪ್ಪೆಲ್ಲ ನೋಡಿರಿ, ಕೆಲವೊಂದು ಮಕ್ಕಳು ತಿನ್ನೋದಿಲ್ಲ. ಈ ಥರ ಮಾಡಿಕೊಟ್ರೆ ಮಕ್ಕಳು ಚೆನ್ನಾಗಿ ತಿಂತಾರೆ. ಇವಾಗ ಸ್ವಲ್ಪ ನಮ್ಮದು ಕಲರು ಚೇಂಜ್ ಆಗಿದೆ ರೀ. ಇವಾಗೇನು ನೋಡ್ಬೋದು ರೀ, ತುಂಬ ಈಸಿಯಾಗಿ ಸುಲಭವಾಗಿ
ಮತ್ತು ತುಂಬ ಬೇಗ ಆಗುವಂಥದ್ದು ರೀ, ಕ್ರಿಸ್ಪಿಯಾಗಿನೂ ಆಗುತ್ತೆ ನೋಡ್ಬೋದು. ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು. ಯಾರಿಗೆ ಗೊತ್ತಿಲ್ಲ ಶೇರ್ ಮಾಡಿ. ಒಳ್ಳೆ ರೆಸಿಪಿಗಳನ್ನೆಲ್ಲ ಹಾಕಿದ್ದೀನಿ ನೋಡಿ. ಮನೆಯಲ್ಲಿರುವಂಥ ಐಟಮ್ಗಳನ್ನೇ ನಾನು ಹಾಕಿರೋದು, ಮನೆಯಲ್ಲಿ ಸಿಗುವಂಥ ವಸ್ತುಗಳನ್ನೇ ಹಾಕಿರೋದು ನೋಡಿರಿ. ಇದು ಒಂಚೂರು ಬೇಯಬೇಕಾಗುತ್ತೆ, ಆಮೇಲೆ ನಾನು ತೆಗಿತಾ ಇರ್ತೀನಿ. ಇವಾಗ ನೋಡ್ಬೋದು ರೀ, ನಮ್ಮದು ಕಲರು ಚೇಂಜ್ ಆಗಿದೆ. ಇವಾಗ ಗೋಲ್ಡನ್ ಬ್ರೌನ್ ಆಗಿದೆ ನೋಡ್ಬೋದು ರೀ ನಮ್ಮದು. ಇದನ್ನು ಇವಾಗ ಆಗಿದೆ ನಮ್ಮದು. ಇದ್ದದ್ದು ಒಳ್ಳೆ ಒಂದು ಪರಿಮಳ, ಒಂದು ಒಳ್ಳೆ ಘಮ ಬರುತ್ತೆ. ಮತ್ತು ಈ ಥರನೇ ಗೋಲ್ಡನ್ ಬ್ರೌನ್ ಆಗ್ತದ್ರಿ, ಅವಾಗೆ ನಾವು ತೆಗೆದಿಟ್ಕೋಬೇಕಾಗತ್ತೆ ರೀ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ ಮತ್ತು ಬೇಗ ಆಗುವಂಥದ್ದು ರೀ. ಒಂದು 2 hours ನೆನೆಸಿದ್ರೂ ಸಾಕು, ಬೇಗನೆ ಹೆಸರುಬೇಳೆ ನಮ್ಮದು ರೆಡಿಯಾಗಿದೆ ನೋಡ್ಬೋದು ರೀ. ನಮ್ಮದು ಈ ಒಂದು ಬೋಂಡ ತುಂಬ ಕ್ರಿಸ್ಪಿಯಾಗಿ ಬಂದಿರುತ್ತೆ. ನೀವು ನೋಡ್ಬೋದು, ನಿಮಗೆ ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.